ಕಾಂಗ್ರೆಸ್ ಪಕ್ಷದಲ್ಲಿ ಇದೀಗ ಸಮಾವೇಶಗಳ ವಾರ್ ಶುರುವಾಗಿದೆ. ಬೈ ಎಲೆಕ್ಷನ್ ಹ್ಯಾಟ್ರಿಕ್ ಗೆಲುವಿನ ಬಳಿಕ ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಸಮಾವೇಶ ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಆಗಬೇಕು ಅಥವಾ ಅಹಿಂದ ಸಮಾವೇಶ ಅಂದರೆ ಸಿದ್ದರಾಮಯ್ಯ ಅಡಿಯಲ್ಲಿ ಸಮಾವೇಶ ನಡೆಸಬೇಕೆಂಬ ಒಂದು ಚರ್ಚೆ ಕಾಂಗ್ರೆಸ್ ಪಕ್ಷದಲ್ಲಿ ತೇಲಾಡ್ತಿದೆ. ಇದಕ್ಕೆ ಪ್ರಮುಖ ಕಾರಣ ನಾಳೆ ನಡೆಯುವಂಥ ಹಾಸನ ಸಮಾವೇಶ, ಜನ ಕಲ್ಯಾಣ ಸಮಾವೇಶದಲ್ಲಿ ಯಾರ ಬಣ ಅತೃಪ್ತರಾಗಿದ್ದಾರೆ, ಯಾವ ಬಣ ಸಂತೃಪ್ತರಾಗಿದ್ದಾರೆ ಅನ್ನೋದಕ್ಕೆ ಉತ್ತರ ಇನ್ನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗುತ್ತೆ. ಇನ್ನೊಂದು ಕಡೆ ಈ ಒಂದು ಸಮಾವೇಶ ಮಾಡಬೇಕನ್ನುವಂಥ ಪ್ರಮುಖ ಚರ್ಚೆ ಉಂಟಾಗಿದ್ದು ಕಾಂಗ್ರೆಸ್ನ ಬೈ ಎಲೆಕ್ಷನ್ ಅಂದರೆ ಸಂಡೂರು, ಚನ್ನಪಟ್ಟಣ, ಶಿಗ್ಗಾವಿ ಕ್ಷೇತ್ರಕ್ಕಿಂತ ಮುಂಚೆ ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ಆಗಿತ್ತಂತೆ. ಈ ಸಮಾವೇಶವನ್ನು ಸಿದ್ದರಾಮೋತ್ಸವ ಅಂದರೆ ಹಿಂದೆ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಯಾವ ರೀತಿ ಆಗಿತ್ತು ಅದೇ ಮಾದರಿಯಲ್ಲಿ ಹಾಸನದಲ್ಲಿ ಅಹಿಂದ ಅಡಿಯಲ್ಲಿ ಸಿದ್ದರಾಮಯ್ಯ ಅವರ ಒಂದು ಕೈಗಳನ್ನು ಬಲಪಡಿಸುವಂಥ ನಿಟ್ಟಿನಲ್ಲಿ ಈ ಒಂದು ಅಹಿಂದ ಸಮಾವೇಶ ಮಾಡೋದಕ್ಕೆ ಸಿದ್ದರಾಮಯ್ಯ ಬಣದವರು ಒಂದಷ್ಟು ತಯಾರಿಯನ್ನು ಮಾಡ್ಕೊಂಡಿದ್ರು. ಯಾವಾಗ ಈ ಒಂದು ವಿಚಾರ ಹೈಕಮಾಂಡ್ ನಾಯಕರ ಬಳಿಗೆ ಹೋಗುತ್ತೋ ಅಲ್ಲಿ ಖಡಕ್ಕಾಗಿ ಒಂದಷ್ಟು ಸೂಚನೆ ಕೊಡ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ರೀತಿಯ ಎರಡು ಬಣಗಳ ಅಗತ್ಯ ಇಲ್ಲ, ಈ ಒಂದು ಸಮಾವೇಶ ಕಾಂಗ್ರೆಸ್ ಪಕ್ಷದ ಅಡಿಯಲ್ಲೇ ಮಾಡಬೇಕೆಂಬ ಒಂದು ಸೂಚನೆಯನ್ನು ಕೊಡ್ತಾರೆ. ಆ ಸೂಚನೆ ಹಿಂದೆ DCM DK ಶಿವಕುಮಾರ್ ಇರೋವಂಥದ್ದು ಸ್ಪಷ್ಟ ಆಗುತ್ತೆ. ಯಾಕಂತಂದರೆ DCM DK ಶಿವಕುಮಾರ್ ಅಧಿಕಾರ ಪರಿಪಾಲನೆಯಲ್ಲಿ ಮೈತ್ರಿ ಧರ್ಮ ಪಾಲನೆಯಲ್ಲಿ 2.5 ವರ್ಷ ಸಿದ್ದರಾಮಯ್ಯ ಅವರು CM ಆಗಿರ್ತಾರೆ, 2.5 ವರ್ಷ DCM DK ಶಿವಕುಮಾರ್ ಅಧಿಕಾರದಲ್ಲಿ ಇರಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಒಂದು ವೇಳೆ ಸಿದ್ದರಾಮಯ್ಯವರು ಹಾಸನದಲ್ಲಿ ಏನಾದರೂ ಅಹಿಂದ ಸಮಾವೇಶ ಮಾಡಿದ್ರೆ ಎಲ್ಲೊಂದು ಕಡೆ ತಮ್ಮ ವರ್ಚಸ್ಸು ಹೆಚ್ಚಾಗುತ್ತೆ. ಹೀಗಾಗಿ DCM DK ಶಿವಕುಮಾರ್ ನೇರವಾಗಿ ದೆಹಲಿಯ ವರಿಷ್ಠರನ್ನ ಭೇಟಿ ಆಗ್ತಾರೆ, ಅಲ್ಲಿ ಖಡಕ್ಕಾಗಿ ತಮ್ಮ ಒಂದು ಒತ್ತಾಯವನ್ನು ಮಂಡಿಸ್ತಾರೆ. ಅಲ್ಲಿ ತಮ್ಮ ಒಂದು ಒತ್ತಾಯಕ್ಕೆ ಮಣಿದು ಹೈಕಮಾಂಡ್ ನಾಯಕರು ಒಂದಷ್ಟು ತೀರ್ಪನ್ನು DK ಶಿವಕುಮಾರ್ ಪರವಾಗಿ ಕೊಡ್ತಾರೆ. ಇದು ಒಂದು ಚರ್ಚೆ. ನಾಳೆ ಏನು ಹಾಸನದಲ್ಲಿ ಸಮಾವೇಶ ಶುರುವಾಗುತ್ತೆ, ಆ ಒಂದು ಸಮಾವೇಶಕ್ಕೆ ಅಸಂತೃಪ್ತರಾಗೇ ಸಿದ್ದರಾಮಯ್ಯ ಬಣದವರು ಬರ್ತಾರೆ. ಯಾಕಂತಂದರೆ KN ರಾಜಣ್ಣ ಆಗಿರ್ಬೋದು, ಮಹದೇವಪ್ಪ ಅವರಾಗಿರ್ಬೋದು, ಈ ಒಂದು ಸಂತೃಪ್ತರಾಗಿರುವಂಥ ಏನು DCM DK ಶಿವಕುಮಾರ್ ಬಣದಲ್ಲಿ ಬಹಳ ಜೋರಾಗಿ ಫ್ಲೆಕ್ಸ್ಗಳನ್ನ ಹಾಕುವಂಥದ್ದು, ಬಹಳ ಜೋರಾಗಿ ಬ್ಯಾನರ್ಗಳನ್ನ ಕಟ್ಟುವಂಥದ್ದು, ಅತಿ ಉತ್ಸಾಹದಲ್ಲಿ ಈ ಒಂದು ಕಾರ್ಯಕ್ರಮನ ಮಾಡೋದಕ್ಕೆ ರೆಡಿನ ಮಾಡ್ಕೊಂಡಿದ್ರೆ, ಸಿದ್ದರಾಮಯ್ಯ ಬಣದಲ್ಲಿ ಕೂಡ ಒಂದಷ್ಟು ಯಾವುದೇ ರೀತಿಯ ಒಂದು ಕಾರ್ಯಕ್ರಮದ ಒಂದು ಉತ್ಸಾಹ ಇಲ್ಲದೆ ಬರೀ ಮೌನಕ್ಕೆ ಜಾರಿಯಾಗಿರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಳಿತಾಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಅಶ್ವವೇಗ ಇಂಗ್ಲಿಷ್ ನ್ಯೂಸ್ coming soon. Your channel, your voice, your trust.